ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಿನ್ನೆ ನಡೆದಂತ ಪಾಪಿಗಳ ದಾಳಿಯಲ್ಲಿ ಮೃತಪಟ್ಟಂತ ಭಾರತ ದೇಶದ ಎಲ್ಲ ನಾಗರಿಕರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ, ಅದೇ ರೀತಿ ಆ ದಾಳಿಯಲ್ಲಿ ಗಾಯಗೊಂಡಿರತಕ್ಕಂಥ ಎಲ್ಲ ಗಾಯಾಳುಗಳು ಶೀಘ್ರವೇ ಚೇತರಿಸಿಕೊಳ್ಳಿ ಹಾಗೂ ಅವರ ಮನೆಯವರಿಗೆ ದುಃಖವನ್ನು ಭರಿಸುವಂತ ಶಕ್ತಿ ಆ ಅಲ್ಲಾಹನವರಿಗೆ ನೀಡಲಿ. ಮಾನ್ಯರೇ, ನಿನ್ನೆ ನಡೆದಿರತಕ್ಕಂಥ ದಾಳಿ ಅದು ಕೇವಲ ಮನುಷ್ಯನ ಮೇಲೆ ದಾಳಿಯಲ್ಲ, ಅದು ಮನುಷ್ಯತ್ವದ ಮೇಲೆ ದಾಳಿಯಾಗಿದೆ. ದಾಳಿ ಮಾಡಿರ್ತಕ್ಕಂಥ ಕ್ರೂರಿಗಳ ಜಾತಿನೇ ಭಯೋತ್ಪಾದಕ. ಅವರ ಹೆಸರು ಮುಸ್ಲಿಮರ ಹೆಸರಿರ್ಬೋದು, ಆದರೆ ಈ ಜಗತ್ತಿನಲ್ಲಿರುವಂತಹ ಮುಸ್ಲಿಮರಾಗಿರ್ಬೋದು, ಈ ದೇಶದಲ್ಲಿರುವಂತಹ ಮುಸ್ಲಿಮರಾಗಿರ್ಬೋದು, ಒಂದು ಇರುವೆಯನ್ನು ಕೂಡ ಸಾಯ ಹೊಡಿಲಿಕ್ಕೆ ಕುರಾನಿನಲ್ಲಿ ಅವಕಾಶ ಇಲ್ಲ. ಪ್ರತಿಯೊಬ್ಬ ಮುಸ್ಲಿಮನು ಒಂದು ಇರುವೆ ಕೂಡ ಸಾಯ ಹೊಡಿಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಿನ್ನೆ ಸುಮಾರು 30 ಜನ ಈ ದೇಶದ ಹೆಮ್ಮೆಯ ಪುತ್ರರನ್ನ ಕೊಂದಿರ್ತಕ್ಕಂಥ ಕ್ರೂರಿಗಳಿಗೆ ಮೊಟ್ಟ ಮೊದಲನೆಯದಾಗಿ ಬಹಿರಂಗವಾಗಿ ಅವರಿಗೆ ಗಲ್ಲಿಗೇರಿಸಲಿ ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನ ಆಗ್ರಹಿಸ್ತೇನೆ. ತದನಂತರ ಈ ಕೊಲೆಯಲ್ಲಿ ಕೂಡ ಏನಿದೆ ನೋವಿನಲ್ಲಿ ಕೂಡ ಕೆಲವು ಡೋಂಗಿ ಧರ್ಮ ರಕ್ಷಕರು ಧರ್ಮವನ್ನು ಹುಡುಕಿ ಅವರ ಕೆಲಸನೇ ಅದು. ಇದರಲ್ಲಿ ಕೂಡ ಧರ್ಮ ಹುಡುಕೋದು. ಯಾವುದೇ ಧರ್ಮ ಕೂಡ ಅನ್ಯಾಯ ಮಾಡಿ ಅಥವಾ ಜನರನ್ನ ಕೊಲ್ಲಿ ಅಂತ ಯಾವ ಧರ್ಮ ಕೂಡ ಹೇಳಿಲ್ಲ. ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಇಲ್ಕಲ್ ಯೂತ್ ಕಮಿಟಿಯ ಪರವಾಗಿ ಆಗ್ರಹ ಮಾಡ್ತೇನೆ. ನರೇಂದ್ರ ಮೋದಿ ಅವರೇ, ನೀವು ಅಧಿಕಾರಕ್ಕೆ ಬಂದಿದ್ದೇ ಈ ಮಾತನ್ನ ಹೇಳಿ, 1 ತಲೆ ಹೋದರೆ ನಾನು 10 ತಲೆ ತರ್ತೀನಿ ಅಂತೇಳಿ ನಾನಿವತ್ತು ನಿಮಗೆ ಆಗ್ರಹ ಮಾಡ್ತೀನಿ. 30 ಜನ ಈ ದೇಶದ ಹೆಮ್ಮೆಯ ಪುತ್ರರನ್ನ ಆ ಉಗ್ರರು, ಆ ಪಾಪಿಗಳು ಕೊಂದಿದ್ದಾರೆ. ನೀವು ನಿಜವಾಗ್ಲೂ ಈ ದೇಶದ ಹೆಮ್ಮೆಯ ಪ್ರಧಾನಿಯಾಗಿದ್ದರೆ ಸುಮಾರು 150 ಉಗ್ರರ ತಲೆಗಳನ್ನು ತರಬೇಕು. ಇಲ್ಲದೇ ಇದ್ರೆ ಅಧಿಕಾರದಿಂದ ನೀವು ಕೆಳಗಿಳಿಬೇಕು. ಇಲ್ಲದಿದ್ದರೆ ನೀವು ಅಧಿಕಾರದಿಂದ ಕೆಳಗಿಳಿಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿನ್ನೆ ಮಾಡಿದಂತ ಎಲ್ಲ ಈ ದೇಶದ ಹೆಮ್ಮೆಯ ಪುತ್ರರಿಗೆ ನಾನು ಒಂದು ಗೌರವಪೂರ್ವಕವಾಗಿ ಇವತ್ತು ಮೌನಾಚರಣೆಯನ್ನ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ಅಲ್ಲಾಹನಲ್ಲಿ ಕೋರುತ್ತೇನೆ. ಧನ್ಯವಾದಗಳು. ಪ್ರೀತಿಯ ಬಂಧುಗಳೇ, ಇಲ್ಕಲಿನ ಯೂತ್ ಕಮಿಟಿ ವತಿಯಿಂದ ಇತ್ತೀಚೆಗೆ ಜಮ್ಮು ಕಾಶ್ಮೀರಿನ ಪಹಲ್ಗಾಮ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನು ಇವತ್ತು ಸರ್ವ ಜನರಾದಂಥ ನಾವೆಲ್ಲರೂ ಕೂಡ ಮೊದಲನೇದಾಗಿ ವಿರೋಧಿಸಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು, ನಿರಪರಾಧಿ ವ್ಯಕ್ತಿಯನ್ನು ಕೊಲ್ತಕ್ಕಂಥದ್ದು ಅದು ಅಮಾನವೀಯವಾದದ್ದು. ಇಂತಹ ಅಮಾನವೀಯ ಕೃತ್ಯವನ್ನು ಈ ದೇಶದ ನಾಗರಿಕರಾದಂಥ ನಾವೆಲ್ಲರೂ ಕೂಡ ಮೊದಲನೇದಾಗಿ ಖಂಡಿಸಬೇಕಾಗಿದೆ. ಮತ್ತು ಈ ಒಂದು ಕೃತ್ಯದಲ್ಲಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಲಭಿಸಬೇಕಂತೇಳಿ ಇವತ್ತು ಇಲ್ಕಲ್ ಯೂತ್ ಕಮಿಟಿ ವತಿಯಿಂದ ಈ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡಲಾಗಿದೆ. ಅದರ ಜೊತೆಗೆ ನಮ್ಮ ಆಗ್ರಹವೂ ಕೂಡ ಇದೆ, ಯಾರೆಲ್ಲ ಈ ಒಂದು ಭಯೋತ್ಪಾದಕ ದಾಳಿಯನ್ನು ಮಾಡಿದ್ದಾರೆ, ಅಮಾಯಕ ಜನರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ, ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲಿ ಬಹಳ ನೆನಪಿಸ್ತಕ್ಕಂಥ ಒಂದು ಮಾತೇನಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತದ ಸರ್ಕಾರ ವಿಶೇಷವಾಗಿ ಆರ್ಟಿಕಲ್ 370 ತೆಗೆದ ನಂತರ ಯಾವ ಒಂದು ಭರವಸೆಯನ್ನು ಈ ದೇಶದ ಜನರಿಗೆ ಅವರು ಕೊಟ್ಟಿದ್ದರೋ ಆ ಒಂದು ಭರವಸೆ ಅದು ಪಳ್ಳು ಭರವಸೆ ಅಂತಕ್ಕಂಥದ್ದು ಇವತ್ತು ಎಲ್ಲ ಜಗತ್ತಿನ ಮುಂದೆ ಜಯಜಾರ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ. ಹಾಗಾಗಿ ಇದು ಕೇಂದ್ರ ಸರ್ಕಾರದ ಒಂದು ಶೇಮ್ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಅವರಿಗೆ ಕಟುವಾಗಿ ಟೀಕಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ದೇಶದ ಭದ್ರತೆ ಅದನ್ನ ಕಾಪಾಡಿಕೊಳ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರ ಇವತ್ತು ದೇಶದ ಜನರ ನಡುವೆ ಇವತ್ತು ದ್ವೇಷವನ್ನು ಹಬ್ಬಿಸ್ತಕ್ಕಂಥ ಕೆಲಸದಲ್ಲಿ ಅದು ಬಿಜಿ ಆಗಿದೆ. ಹಾಗಾಗಿ ನೀವು ನೋಡ್ತಾ ಇರಬಹುದು, ಅದು ಕೇವಲ ಇವತ್ತಿನ ಜಮ್ಮು ಕಾಶ್ಮೀರದಲ್ಲಿ ಆದಂತ ಘಟನೆ ಅಷ್ಟೇ ಅಲ್ಲ, ಮಣಿಪುರದಲ್ಲಿ ಕೂಡ ಸುಮಾರು ತಿಂಗಳ ಕಾಲ ಅಲ್ಲಿನ ಜನರ ಒಂದು ರಕ್ತಕ್ರಾಂತಿ ಅದು ಕೂಡ ಸರ್ಕಾರ ಅದರ ಬಗ್ಗೆ ಅವರು ಕಾಳಜಿ ವಹಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇಂತಹ ಒಂದು ಕೃತ್ಯವನ್ನು ಯಾರೆಲ್ಲ ಮಾಡ್ತಾರೆ, ಅದು ಧರ್ಮದ ಹೆಸರಿನಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಹೆಸರಿನಲ್ಲಾಗಿರ್ಬೋದು, ಬಹಳ ವಿಶೇಷವಾಗಿ ಇವತ್ತು ನಾವು ಕುರಾನಿನ ಒಂದು ವಾಕ್ಯವನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕುರಾನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ,
ಯಾವ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಯಾರಾದರೂ ಕೊಂದರೆ ಅದು ಇಡೀ ಮನುಕುಲವನ್ನೇ ಕೊಂದಂತೆ ಅಂತ ಹೇಳಿ. ಹಾಗಾಗಿ ಅದರ ಜೊತೆಗೆ ಕುರಾನಲ್ಲಿ ಮುಂದುವರಿದು ಹೇಳುತ್ತೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಿದ್ರೆ ಇಡೀ ಮನುಕುಲವಾದ ಜೀವ ಉಳಿಸಿದಂತೆ ಅಂತ ಹೇಳಿ. ಹಾಗಾಗಿ ಆ ಒಂದು ಮೌಲ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಮುಸ್ಲಿಂ ಸಮುದಾಯ ಇವತ್ತು ಇಲ್ಕಲ್ ಯೂತ್ ಕಮ್ಯುನಿಟಿ ವತಿಯಿಂದ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದೇವೆ. ಮತ್ತು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಧನ್ಯವಾದ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.